ನಮ್ಮ ತಾಯಿ ಓಕೆ. ನಮ್ಮ ತಾಯಿಗೆ ನೀವು ಹೇಳಿದ್ರೆ ಶಾಕ್ ಆಗ್ತೀರಿ. 19 ಜನ ಮಕ್ಕಳು. ಓಕೆ. ನಾನು 18ನೇನು. ಬದುಕಿರೋರು 3 ಜನ. ಓಕೆ. ಒಬ್ಬರು ನಂಜೇಗೌಡರ ಹೆಂಡತಿ, ಇನ್ನೊಬ್ಬರು ಮೈಸೂರು ಜಾಯಿಂಟ್ ರಿಜಿಸ್ಟ್ರಾರ್ ಕೋಆಪರೇಟಿವ್ ಸೊಸೈಟಿ ರಿಟೈರ್ಡ್, ಓಕೆ. ಅವ್ರ ಹೆಂಡತಿ. ನಮಗೆ ನಮ್ಮ ತಾಯಿಯೆಲ್ಲ ಅವರು ಮಕ್ಕಳೆತ್ತಿ ಅಡುಗೆ ಮಾಡಿ ಒಕ್ಕಲ್ತನ ಮಾಡೇ ಸತ್ತೋಗ್ಬಿಟ್ಟು ಅಷ್ಟು ಕಷ್ಟ ಬಿಟ್ಟಿದ್ದಾರೆ. ಓಕೆ. ನಮಗೆಲ್ಲ ಪ್ರೇರಣೆ ನಮಗೆ ರಾಜಕೀಯವಾಗಿ ಇರ್ಬೋದು, ಇನ್ನೊಂದು ಇರ್ಬೋದು. ಮೈ ಮದರ್, ಮೈ ವೈಫ್ ಆ್ಯಂಡ್ ಮೈ ಫ್ರೆಂಡ್ಸ್. ಓಕೆ. ನಮ್ಮ ಇದು ಯಾಕೆಂದರೆ ನಾವು ಬೆಂಗಳೂರು ಬೇಸ್ಡು, ನಾವು ವಿ ಆರ್ ನಟೋರಿಯಸ್ ಇನ್ ಬೆಂಗಳೂರು. ಓಕೆ. ಬದಲಾವಣೆ ಅದು, ಪರಿವರ್ತನೆ ಅದು ಆಗೋದಕ್ಕೆ ಕಾರಣ ಮೈ ಮದರ್ ಆ್ಯಂಡ್ ಮೈ ವೈಫ್. ಓಕೆ. ಮೈ ಫ್ರೆಂಡ್ಸ್. ನಾನು ಹೇಳಿದ ದಲಿತ ಹುಡುಗರು ಅಂತ. ಕರೆಕ್ಟ್. ಐ ಶುಡ್ ಥ್ಯಾಂಕ್ಫುಲ್ ಟು ದೆಮ್. ಅವರ ಒಂದು ಶಕ್ತಿನೇ ನಮಗೆ ರಾಜಕಾರಣ. ಓಕೆ. ಎಷ್ಟು ಮಿಸ್ ಮಾಡ್ಕೋತೀರಿ ಸರ್? ಯಾಕೆಂತಂದ್ರೆ ನಾವು ಮಾಡುವಂತಹ ಸಾಧನೆಯನ್ನ ನೋಡಿ ಖುಷಿ ಪಡಬೇಕಾಗಿರುವಂಥದ್ದೇ ತಂದೆ ತಾಯಿ. ಆ್ಯಕ್ಚುಲ್ ಆಗಿ ನೋಡಿ, ನಾನು MLA ಆಗಬೇಕು ಅಂತ ಕನಸು ಕಂಡಿದ್ದು ನಮ್ಮ ತಾಯಿ ಫಸ್ಟ್. ಓಕೆ. ನಾನು ಬೆಂಗಳೂರಲ್ಲೇ ಆಗ್ಬಿಡ್ತಾನೆ ಅಂತ ಒಂದು ಅವ್ರಿಗೆ ನಂಬಿಕೆ ಇತ್ತು. ನಮ್ಮ ತಾಯಿ ಹೇಳಿದ್ದಿಷ್ಟೇ, ಸಾಕು ಬೆಂಗಳೂರು ಇರೋನೊಬ್ಬ, ಬಂದ್ಬಿಡಿ ಇಲ್ಲಿ, ನಮ್ಗೆ ಯಾರಿಲ್ಲ. ನಾನು ಅಷ್ಟೇ ಮದುವೆ ಆಗಿದ್ದೆ, ನಾನು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದೆ. ನಾನು ಇಲ್ಲಿ ಊರಿಗೆ ಬರ್ತೀನಿ ಅನ್ನೋದು ಅವ್ರಿಗೆ ನಂಬಿಕೆ ಇರಲಿಲ್ಲ. ಓಕೆ. ನಾನು ಹೇಳಿದ್ದೆ ನಮ್ಮ ತಾಯಿಗೆ, ಯಾವುದೇ ಕಾರಣದಿಂದಲೂ ನಾನು ಬೇರೆ ಮದುವೆ ಆಗಿರ್ಬೋದು, ಆದರೆ ನನಗೆ ತಂದೆ ತಾಯಿಗಳೇ ಫಸ್ಟ್. ಸೊ ಅದರಿಂದ ಯಾವುದೇ ಕಾರಣದಿಂದಲೂ ಯೋಚನೆ ಮಾಡಬೇಡ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ನಾನು ಕೇಳಿ. ಅದರ್ವೈಸ್ ನಾನು ಬೆಂಗಳೂರಲ್ಲಿ ಇಷ್ಟೊತ್ತಿಗೆ ಎಷ್ಟೋ ಸರಿ MLA ಆಗುತ್ತೆ. ನಮ್ಮ ಜೂನಿಯರ್ಸ್ ಎಲ್ಲ ಏನೇನೋ ಆಗವ್ರೆ. ಸಾಕು, ಐ ಆಮ್ ಹ್ಯಾಪಿ. ನಮ್ಮ ತಂದೆ ತಾಯಿ ಜನ್ಮ ಕೊಟ್ಟಿರ್ತಕ್ಕಂಥದ್ದು ನನ್ನ ಊರು, ನನ್ನ ಇದು. ಐ ಆಮ್ ಪ್ರೌಡ್, ಐ ಆಮ್ ಹ್ಯಾಪಿ. ನನ್ನ ಮತದಾರರು. ಅಮೇಜಿಂಗ್ ಸರ್. ತುಂಬಾ ಲೋ ಫೀಲ್ ಆದಾಗ ಎಲ್ಲೋ ಒಂದು ಕಡೆ ನಮ್ಮ ತಂದೆ ತಾಯಿಯಂದಿರು ನಮ್ಮನ್ನು ಕಾಯ್ತಿದ್ದಾರೆ ಅನ್ನೋ ಸ್ಪಿರಿಟ್ ಫೀಲ್ ಆಗ್ತದೆ ನಿಮಗೆ? ನಾನು ಎಲ್ಲೇ ಒಂಥರ ಆದಾಗ ನಾನು ಒಬ್ಬನೇ ಕೂತ್ಕೊಂಡ್ಬಿಡ್ತೀನಿ ಎಲ್ಲಾದ್ರೂ. ಓಕೆ. ಅಲ್ಲೊಂದು ಕಾರಲ್ಲಿ ಹೋಗ್ತಾ ಇದ್ರು ಅಷ್ಟೇ, ನಿಲ್ಸು 1 ನಿಮಿಷ ಅಂತೀನಿ. ಏನಕ್ಕೆ ಅಂತ ನಾನು ಏನು ಹೇಳೋದು, ವೇಟ್ ಫಾರ್ 2 ಮಿನಿಟ್ಸ್. ಅಲ್ಲೆಲ್ಲರೂ ಹೋದಾಗ ನೆನಪು ಬಂದುಬಿಡ್ತೀನಿ, ಅಲ್ಲಿದ್ದರು ಅವಂಗೆ ಹೇಳಿದ್ರು ಅಂತೇಳಿ. ನನಗೆ ಕನೆಕ್ಟಿಂಗ್ ಆಗ್ತಿರ್ತದೆ. ನಮ್ಮ ತಾಯಿ ನನ್ನ ಮದರ್ LS, ನಮ್ಮ ತಂದೆ ಎಜುಕೇಟೆಡ್ ಅಲ್ಲ. ಓಕೆ. ಮದರ್ ಎವ್ರಿ ಡೇ ಕಾದಂಬರಿ ಓದೋದು ಅದೆಲ್ಲ ಓದ್ತಾ ಇದ್ರು. ಬಟ್ ನಮ್ಮ ತಂದೆ ಎಜುಕೇಟೆಡ್ ಅಲ್ದೇನೆ ಇದ್ರು ಈಸ್ ಎ ಜ್ಞಾನಿ. ಸ್ವಲ್ಪ ಚಿಂತನೆ ಹೇಳುವಂಥದ್ದು, ಹೆಂಗಿರ್ಬೇಕು ಏನು ಅಂತಕ್ಕಂಥದ್ದು ನಮಗೆ ಒಂದು ಪಾಠ ಕಲ್ಸ್ಕೊಟ್ಟಾರೆ. ಅವ್ರು ಏನಾದ್ರು ಹೋದಾಗ ನೆನಪು, ತಂದೆ ಹೆಂಗೆ ಹೇಳಿದ್ರು, ಹಿಂಗೆ ಅಂತಿದ್ರು. ಸೊ ಆ ಥರ ಈಗಲೂ ನೆನಪು ಕಾಡ್ತಾ ಇರುತ್ತೆ. ನಾನು ಯಾವಾಗಲೂ ಮನೆಯಿಂದ ಹೋಗ್ಬೇಕಾದ್ರೆ ತಂದೆ ತಾಯಿ ಫೋಟೋ ನೋಡಿದ್ರೆ ನಮಸ್ಕಾರ ಮಾಡ್ತಾರೆ. ಓಕೆ. ದೇ ಆರ್ ಎವ್ರಿಥಿಂಗ್ ಫಾರ್. ಅಮೇಜಿಂಗ್. ಯೂಶಲಿ ನೋಡಿರುವ ಹಾಗೆ ವಿಡಿಯೋಗಳಲ್ಲಿ ಸಖತ್ ಖಡಕ್ಕಾಗಿ ಮಾತಾಡ್ತೀರಿ, ಕೆಲಸ ಆಗಿಲ್ಲ ಅಂತಂದ್ರೆ ಅಧಿಕಾರಿಗಳಿಗೆ ಚಳಿ ಬೀಳಿಸ್ತೀರಿ. ಬಟ್ ಎಲ್ಲೋ ಒಂದು ಕಡೆ ತುಂಬಾ ಖಡಕ್ಕಾಗಿ ಯಾರೆಲ್ಲ ವರ್ತನೆ ಮಾಡ್ತಾರೋ ಒಳಗಿನಿಂದ ತುಂಬಾ ಮೃದು ಸ್ವಭಾವದವರಾಗಿರ್ತಾರೆ ಅಂತಾರೆ. ನಮಗೆ ನೀವು ಯಾರನ್ನಾರೇ ಆಗಿಲ್ಲ, ಯಾರನ್ನು ಗೇಜ್ ಮಾಡಬಾರ್ದು, ಹತ್ತಿರದಿಂದ ನೋಡ್ಬೇಕು, ಆಗ ಕ್ವಾಲಿಟೀಸ್ ಗೊತ್ತಾಗುತ್ತೆ. ಓಕೆ. ಈಗ ನಮ್ಮನ್ನು ನೋಡಿದ್ರೆ ಡೆಫಿನೆಟ್ಲಿ ನಾವು ಬಂದಂತ ದಾರಿ ವಿ ಆರ್ ರಫ್, ಓಕೆ, ಟಫ್, ಬಟ್ ವಿ ಆರ್ ನಾಟ್ ಸೋ. ಓಕೆ. ನಾವು ಫಾರ್ ಇಶ್ಯೂಗೆ, ಬದಲಾವಣೆಗೆ, ಓಕೆ, ಕೆಲಸಕ್ಕೆ ನ್ಯಾಚುರಲಿ ವಿ ಹ್ಯಾವ್ ಟು ಶೌಟ್. ಕರೆಕ್ಟ್. ಇಟ್ ಈಸ್ ಅವರ್ ರೈಟ್. ಎಸ್. ಆಮೇಲೆ ಕೆಲಸ ಮಾಡಲಿಲ್ಲ ಅಂತ ಕೇಳಕ್ಕೆ ಜನ ನಮ್ಗೆ ಓಟ್ ಹಾಕೋದು. ಹೌದು. ಇದು ನಾವು ಸುಮ್ಮನೆ ತಲೆಕೆಟ್ಟು ಅವ್ರು ಕೇಳಕ್ಕಾಗಲ್ಲ. ಕರೆಕ್ಟ್. ಸೇ ಯುವರ್ ಡ್ಯೂಟಿ ಟು ಡೂ ಇಟ್. ವೈ ಯುವರ್ ಡಿಲೇ? ಡೋಂಟ್ ಡಿಲೇ. ನಾನು ಅದಕ್ಕೆ ಮೊಬೈಲ್ ಇರೋದು ಐ ಆಮ್ ವೆರಿ ಹ್ಯಾಪಿ. ಅಷ್ಟೇ ಒಳ್ಳೇದು, ಅಷ್ಟೇ ಕೆಟ್ಟದ್ದು. ಬಟ್ ನನಗೆ ಖುಷಿ ಇರೋದು ಬಂದ ತಕ್ಷಣ ಅವ್ರು ಏನಾದ್ರು ಕೊಟ್ರೆ ಅರ್ಜಿ ಬರ್ಕೊಡೋದು ಓದ್ಬಿಟ್ಟು ಆ ಆಫೀಸರ್ಗೆ ಇಮಿಡಿಯೇಟ್ ಆಗಿ ಅಲ್ಲೇ ಫೋನ್ ಮಾಡ್ತೀನಿ. ಓಕೆ. ನೀನೇನು ಮಾಡ್ಕೊಳ್ಬೇಡ, ಅರ್ಜಿ ಕೊಟ್ಟಿದ್ದೇನೆ ಇಂಥನು ಒಂದು ಸಮಸ್ಯೆ ಇದ್ದಿದೆ, ಓಕೆ, ಕಾನೂನು ಪ್ರಕಾರ ಡಿಲೇ ಮಾಡಬೇಡ. ಆಗುತ್ತಾ ಆಗಲ್ಲ, ಓಕೆ, ಆಗಲ್ಲ ಅಂತ ಹೇಳ್ಕೊಡು, ಬರ್ಕೊಡು. ಏನಾಗ್ಬೇಕಂದ್ರೆ ಮುಂದೆ ನಾನು ಐ ಟೇಕ್. ಅಮೇಜಿಂಗ್. ಡೆಫಿನೆಟ್ಲಿ somebody is there for him ಅಂತ ಯೋಚನೆ ಮಾಡ್ತಾನೆ, ಅವ್ನು ಕೆಲಸ ಮಾಡ್ತಾನೆ. ಓಕೆ, ಕರೆಕ್ಟ್.